ಹಲೋ SSLC ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ ನಮ್ಮ SSLC ಬೋರ್ಡ್ ಎಕ್ಸಾಮ್ 2027 ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ ಅಲ್ವಾ? ಆ ಎಕ್ಸಾಮಲ್ಲಿ ಟಾಪರ್ ಆಗಬೇಕು ಅಂತ ಹೇಳಿದ್ರೆ ಕೆಲವು ಕೀ ಸ್ಟ್ರಾಟಜೀಸ್ ಮತ್ತು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಆ ಟಿಪ್ಸ್ ಮತ್ತು ಟ್ರಿಕ್ಸ್ ಜೊತೆ ಬಂದಿದ್ದೀನಿ. ಸೊ ಶುರು ಮಾಡೋಣ ನಮ್ಮ ಸ್ಟೋರಿ ಲೈನ್ ಜೊತೆ. ಏನದು ಸ್ಟೋರಿ ಅಂತ ಹೇಳಿದ್ರೆ ನಮ್ಮ ಜೊತೆ ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ, ಸ್ಟೂಡೆಂಟ್ ಸಿ ಅಂತ ಇದ್ದಾರೆ. ನೀವು ನಿಮ್ಮ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಹೆಸರು ಕೂಡ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಯಾರಿದು ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ, ಸ್ಟೂಡೆಂಟ್ ಸಿ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ ಎ ಇದ್ದಾರಲ್ಲ, ಅವ್ರದ್ದು ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಇವತ್ತೇನು ಪಾಠ ಮಾಡ್ತಾರೆ ಅವತ್ತೇ ಓದಬೇಕು, ನೋಟ್ಸ್ ಏನಿದೆ ಅವಾಗಲೇ ಕಂಪ್ಲೀಟ್ ಮಾಡೋದು, ಹೋಮ್ ವರ್ಕ್ ಏನಿದೆ ಆ ದಿನನೇ ಕಂಪ್ಲೀಟ್ ಮಾಡೋದು, ನಾಳೆ ಅಂತ ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಿರಲ್ಲ. ಸೊ ಅವತ್ತಿಂದನ ಅವತ್ತೇ ಕಂಪ್ಲೀಟ್ ಮಾಡೋ ಅಂತಹ ರೂಟೀನ್ ಅಥವಾ ಹ್ಯಾಬಿಟ್ ಅವ್ರದ್ದಾಗಿರುತ್ತೆ. ನಮ್ಮ ಸ್ಟೂಡೆಂಟ್ ಬಿ ಹೇಗೆ ಅಂತ ಹೇಳಿದ್ರೆ ಡ್ರೀಮ್ ಇದೆ, ಅವ್ರಿಗೆ ಆಸೆ ಇದೆ ಟಾಪರ್ ಆಗಬೇಕು ಅಂತ, ಎಲ್ಲ ಎಬಿಲಿಟೀಸು ಇದೆ ಆಯಿತಾ. ಆದರೆ ಏನು ಲೇಸಿನೆಸ್, ಸೋಮಾರಿತನ, ಆಮೇಲೆ ಮಾಡಿದ್ರಾಯ್ತು, ಇನ್ನು ಸಿಕ್ಕಾಪಡೆ ಟೈಮ್ ಇದೆ ಅಲ್ವಾ, ನಾಳೆ ಓದಿದ್ರಾಯ್ತು, ನೆಕ್ಸ್ಟ್ ವೀಕಿಂದ ಶುರು ಮಾಡಿದ್ರೆ ಆಯಿತು ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ. ಆ ಥರ ಮನಸ್ಥಿತಿ ಅವ್ರದ್ದು. ನಮ್ಮ ಸ್ಟೂಡೆಂಟ್ ಸಿ ಇದು ನೆಕ್ಸ್ಟ್ ಲೆವೆಲ್. ಸೊ ಎಕ್ಸಾಮ್ ಸಿಕ್ಕಾಪಟ್ಟೆ ಟೈಮ್ ಇದೆ, ಇನ್ನು ತುಂಬ ದೂರ ಇದೆ, ನನಗೆ ಜಸ್ಟ್ ಪಾಸ್ ಆದರೆ ಸಾಕು, ಅವ್ರಿಗೆ ಓದೋ ಅಂಥ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಅಂತೂ ಇಲ್ಲವೇ ಇಲ್ಲ, ಜಸ್ಟ್ ಪಾಸ್ ಆಗಬೇಕು ಅನ್ನೋದಷ್ಟೇ ತಲೆಯಲ್ಲಿರೋದು. ಓಕೆ, ನನಗೆ ಈ ಸ್ಟೂಡೆಂಟ್ ಸಿದು ವರಿ ಇಲ್ಲ, ಯಾಕಂತಂದರೆ ಅವ್ರು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದಾರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಬೇಕು ಅಂತ. ಸ್ಟೂಡೆಂಟ್ ಏನೂ ತೊಂದರೆ ಇಲ್ಲ, ಯಾಕಂತಂದರೆ ಅವ್ರು ಆಲ್ರೆಡಿ ಟಾಪರ್, ಅವತ್ತಿನ ಕೆಲಸ ಅವತ್ತೇ ಮುಗಿಸ್ತಿದ್ದಾರೆ. ಸ್ಟೂಡೆಂಟ್ ಬಿದೆ ನನಗೆ ಮೋಸ್ಟ್ ಕನ್ಸರ್ನ್. ಯಾಕೆ ಅಂತ ಹೇಳಿದ್ರೆ ಟಾಪರ್ ಆಗೋ ಅಂಥ ಎಲ್ಲ ಎಬಿಲಿಟೀಸ್ ಇದೆ ಅಲ್ವಾ, ಬಟ್ ಲೇಸಿನೆಸ್ಸಿಂದ ಏನಾಗ್ತಿದೆ, ಟಾಪರ್ ಆಗೋ ಅಂತಹ ಆಸೆಯಿಂದ, ಡ್ರೀಮಿಂದ ಏನಾಗ್ತಿದ್ದಾರೆ, ತುಂಬ ದೂರ ಹೋಗ್ತಿದ್ದಾರೆ, ಜಸ್ಟ್ ಬಿಕಾಸ್ ಆಫ್ ಲೇಸಿನೆಸ್ ಅಥವಾ ಸೋಮಾರಿತನ. ಸೊ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ನಿಮ್ಮ ಮೈಂಡ್, ನಿಮ್ಮ ಮನಸ್ಥಿತಿ ಇವಾಗ ಸ್ಟೂಡೆಂಟ್ ಎ ಥರ ಇದೆಯಾ, ಸ್ಟೂಡೆಂಟ್ ಬಿ ಥರ ಇದೆಯಾ, ಸ್ಟೂಡೆಂಟ್ ಸಿ ಥರ ಇದೆಯಾ ಅಂತ. ಓಕೆನಾ ಮಕ್ಕಳ? ಸೊ ಸ್ಟೂಡೆಂಟ್ ಬಿ ಇದು ಜಸ್ಟ್ ಲೇಸಿನೆಸ್ಸಿಂದ, ಅವರ ಡ್ರೀಮಿಂದ ತುಂಬ ದೂರ ಹೋಗ್ತಿದ್ದಾರೆ. ಸೊ ಆ ಲೇಸಿನೆಸ್ಸನ್ನು ತಲೆಯಿಂದ ಆಚೆ ಓಡಿಸ್ಬಿಟ್ಟು ಸೊ ನಮ್ಮ ಸ್ಟೂಡೆಂಟ್ ಬಿ ಯಾವ ಥರ ಕನ್ವರ್ಟ್ ಆಗಬೇಕು, ಸ್ಟೂಡೆಂಟ್ ಎ ಥರ ಕನ್ವರ್ಟ್ ಆಗಬೇಕು. ಓಕೆ, ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ಪು ಸೆಟ್ಟಿಂಗ್ ದಿ ವಿಷನ್ ಅಂತ. ನೀವು ಇವಾಗ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಓಕೆ, 2027 ಏನೋ 2027 ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ನನ್ನ ಬೋರ್ಡ್ ಎಕ್ಸಾಮ್ ಶುರುವಾಗುತ್ತೆ. ರಿಸಲ್ಟಲ್ಲಿ ನನಗೆ ಇಷ್ಟು ಪರ್ಸೆಂಟ್ ಬೇಕು, ಇಷ್ಟೇ ಮಾರ್ಕ್ಸ್ ಬೇಕು, ನನಗೆ ಸೈನ್ಸಲ್ಲಿ ಇಷ್ಟು ಬೇಕು, ಮ್ಯಾಥ್ಸಲ್ಲಿ ಇಷ್ಟು ಬೇಕು ಅಂತ ನಿಮ್ಮ ಗೋಲನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ನೀವು ನಿಮ್ಮ ಸಕ್ಸಸ್ ಡೇನ, ರಿಸಲ್ಟ್ ಡೇನ ಡ್ರೀಮ್ ತೊಗೊಳ್ಳಿ. ಓಕೆನಾ? ಇಷ್ಟು ಮಾರ್ಕ್ಸ್ ಬಂದಾಗ ನಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿರುತ್ತೆ, ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ, ನನಗೆ ಹೇಗೆ ಖುಷಿ ಆಗುತ್ತೆ ಅಂತ ನಿಮ್ಮನ್ನೇ ನೀವು ಫ್ಯೂಚರಲ್ಲಿ ಯಾವ ಥರ ರಿಸಲ್ಟ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಳ್ಳಿ, ಮಿಷನ್ ಅಥವಾ ವಿಷನನ್ನು ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರಿಗೂ ಕಷ್ಟ ಇರುತ್ತೆ. ಓಕೆನಾ? ಎಲ್ಲ ಮಕ್ಕಳಿಗೂ ಒಂದು ಸೈನ್ಸ್ ಕಷ್ಟ ಆಗಿರುತ್ತೆ, ಇಲ್ಲ ಮ್ಯಾಥ್ಸ್ ಕಷ್ಟ ಇರುತ್ತೆ. ಓಕೆನಾ? ಇಲ್ಲ ಲ್ಯಾಂಗ್ವೇಜಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟ ಇರುತ್ತೆ. ಆ ಕಷ್ಟ ಆಗಿರೋ ಅಂಥದ್ದನ್ನು ಯಾವ ಥರ ಚಾಲೆಂಜಾಗಿ ತೊಗೊಂಡ್ಬಿಟ್ಟು ಅದನ್ನು ಏನು ಬ್ರೇಕ್ ಮಾಡಿಬಿಟ್ಟು ಓವರ್ಕಮ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ನಮ್ಮದು ಇನ್ಬಾರ್ನ್ ಕ್ವಾಲಿಟೀಸ್ ಅಲ್ಲ, ನಾವು ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ವಾವ್ ಎಕ್ಸಲೆಂಟ್ ಆಗಿರ್ತೀವಿ ಅಂತ ಅಲ್ವಾ. ಎಲ್ಲರಿಗೂ ಒಂದೊಂದು ಸಬ್ಜೆಕ್ಟ್ ಕಷ್ಟ ಆಗಿರುತ್ತೆ, ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸಕ್ಸಸ್ ಈಸ್ ಅ ಹ್ಯಾಬಿಟ್ ಅಂತ. ಒಂದು ದಿನ ಓದ್ಬಿಟ್ರೆ ನಮ್ಗೆ 100ಗೆ 100 ಎಲ್ಲ ಸಿಗಲ್ಲ ಅಲ್ವಾ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಡೈಲಿ ಓದಬೇಕು, ಆವಾಗಲೇ ತಾನೇ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ಸೊ ನಿಮ್ಗೇನು ಗೊತ್ತಾ, ಒಂದು 21 ಡೇಸ್ ಏನಾದರೂ ಫಾಲೋ ಮಾಡಿದ್ರೆ 22nd ಡೇಯಿಂದ ನಿಮಗೆ ಮಾಡಬೇಕು ಅಂತ ಅನಿಸಿಲ್ಲ ಅಂದ್ರೂ ಬಟ್ ಅದು ನಿಮಗೆ ಹ್ಯಾಬಿಟ್ ಆಗಿರುತ್ತೆ, ನಿಮಗೆ ಗೊತ್ತಿಲ್ಲದೇ ನೀವು ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ನೀವು ಏನೋ ಮೊಬೈಲ್ ಚಾರ್ಜ್ ಆಗೋದು, ಇಲ್ಲ ನಿಮ್ಮ ಮೊಬೈಲ್ದು ಏನೋ ಪಾಸ್ವರ್ಡ್, ಇದನ್ನೆಲ್ಲ ಒಂದು ವೀಕ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಿಮ್ಮ ಬೆರಳುಗಳು ಅದನ್ನೇ ಟೈಪ್ ಮಾಡೋಕ್ಕೆ ಹೋಗ್ತಿರುತ್ತೆ. ನೀವು ಇದನ್ನು ಒಂದು 21 ಡೇಸ್ ಇದು ಒಂದು ಪಾಸ್ವರ್ಡನ್ನು ಮೇಂಟೈನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಅದನ್ನು ಚೇಂಜ್ ಮಾಡಿದ್ದೀರಾ, ಬಟ್ ನಿಮ್ಮ ಸಡನ್ನಾಗಿ ಹೊಸ ಪಾಸ್ವರ್ಡ್ ನಿಮಗೆ ಬರ್ತಿರಲ್ಲ, ಹಳೆ ಪಾಸ್ವರ್ಡನ್ನೇ ಬರ್ತಿರುತ್ತೆ ಅಲ್ವಾ. ಸೊ ನೀವೇನು ಪ್ರಾಕ್ಟೀಸ್ ಮಾಡಿರ್ತೀರಾ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ?
ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಮ್ಯಾಸಿವ್ ರಿಸಲ್ಟ್. ಏನು ಅಂತ ಹೇಳಿದ್ರೆ ಒಂದೇ ದಿನ ಕೂತ್ಕೊಂಡ್ಬಿಟ್ಟು 13 ಚಾಪ್ಟರ್ ಇದೆ ಸೈನ್ಸಲ್ಲಿ, 13 ಓದಿ ಅಂತ ಹೇಳಲ್ಲ ಅಲ್ವಾ. ನೀವು 13 ಚಾಪ್ಟರಲ್ಲಿ ಡೈಲಿ ಒಂದು ಚಾಪ್ಟರನ್ನು ಓದಿ ಅಂತ ಹೇಳ್ತಿಲ್ಲ. ಆ ಒಂದು ಚಾಪ್ಟರಲ್ಲಿ ಒಂದು 10 ಟಾಪಿಕ್ಸ್ ಇದ್ದರೆ ಅಟ್ಲೀಸ್ಟ್ ನೀವು ಒಂದು ಟಾಪಿಕ್ ಆದರೂ ಡೈಲಿ ಓದಬೇಕು ಅಲ್ವಾ. ಸೊ ಅದನ್ನೇ ಹೇಳೋದು, ಸ್ಮಾಲ್ ಇಂಪ್ರೂವ್ಮೆಂಟ್, ಡೇ ಬೈ ಡೇ ಇಂಪ್ರೂವ್ ಆಗಬೇಕು. ಓಕೆನಾ? ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಈ ಲೇಸಿನೆಸ್ ಇರುತ್ತೆ ಅಲ್ವಾ, ಈ ಸೋಮಾರಿತನನ ಓಡಿಸ್ಬೇಕು ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಓದುವಂಥ ಜಾಗ ಇದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ನೀವು ಮಲಗಿರೋ ಬೆಡ್ ಮೇಲೇ ಕೂತ್ಕೊಂಡು ಓದೋದಕ್ಕೆ ಹೋಗಬೇಡಿ. ಓಕೆನಾ? ತುಂಬ ಸಾಫ್ಟಾಗಿರುತ್ತೆ, ನಿದ್ದೆ ಆರಾಮಾಗಿ ಬಂದುಬಿಡುತ್ತೆ. ಸೊ ಅಲ್ಲಿ ಕೂತ್ಕೊಂಡು ಓದಬೇಡಿ, ನೆಲದ ಮೇಲೆ ಕೂತ್ಕೊಂಡು ಓದಿ, ಇನ್ನೂ ಕಂಫರ್ಟಬಲ್ ಇರುತ್ತೆ. ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಓದೋದಕ್ಕೆ ಟ್ರೈ ಮಾಡಿ, ಬಟ್ ಕುಷನ್ ಈ ಥರ ಬೆಡ್ ಕಾಟ್ ಮೇಲೆಲ್ಲ ಕೂತ್ಕೊಂಡು ಓದಬೇಡಿ. ಓಕೆ. ಮೊದಲನೇದು ಬಂದುಬಿಟ್ಟು ನಿಮ್ಮ ಡಿಸ್ಟ್ರಾಕ್ಷನ್ಸ್ ಏನಿದೆ ಅಲ್ವಾ, ಇದನ್ನು ಓಡಿಸ್ಬೇಕು. ಓಕೆನಾ? ಕೆಲವು ಮಕ್ಕಳು ನೋಟ್ಸ್ ಬರಿಬೇಕಾದ್ರೆ, ಅಸೈನ್ಮೆಂಟ್ ಬರಿಬೇಕಾದ್ರೆ ಅಥವಾ ಹೋಮ್ ವರ್ಕ್ ಬರಿಬೇಕಾದ್ರೆ ಸಾಂಗ್ ಎಲ್ಲ ಕೇಳಿಕೊಂಡು, ಟಿ ವಿ ಎಲ್ಲ ನೋಡಿಕೊಂಡು, ಇನ್ನೂ ಏನೋ ಈ ಥರ ಎಲ್ಲ ಇನ್ವಾಲ್ವ್ ಆಗಿ ನೋಟ್ಸ್ ಕಂಪ್ಲೀಟ್ ಮಾಡ್ತಿದ್ರೆ ಏನು ಬರೀತಿದ್ದೀವಿ ಅಂತ ತಲೆಗೆ ಹೋಗಿರಲ್ಲ. ಓಕೆನಾ? ಸೊ ಡಿಸ್ಟ್ರಾಕ್ಷನ್ಸನ್ನ ಅವಾಯ್ಡ್ ಮಾಡ್ತಿದ್ದೀವಿ. ಅಟ್ ಎ ಟೈಮ್ ಒಂದೇ ಕೆಲಸ ಮಾಡೋಣ. ನೋಟ್ಸ್ ಬರಿತಿದ್ದೀವ, ಸೊ ಬರೆಯೋಣ, ಏನು ಬರಿತಾ ಇದ್ದೀವಿ ಅನ್ನೋದು ತಲೆಗೆ ಹೋಗ್ತಾ ಇರುತ್ತೆ. ಓಕೆನಾ? ಡಿಸ್ಟ್ರಾಕ್ಷನ್ಸ್, ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಅಥವಾ ಟಿ ವಿ ಡಿಸ್ಟ್ರಾಕ್ಷನ್ಸ್ ಈ ಥರ ಏನಾದರೂ ಇದ್ದರೆ ಅವಾಯ್ಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಲೈಟಿಂಗ್ ಆ್ಯಂಡ್ ಆರ್ಗನೈಸೇಷನ್. ನೀವು ಕೂತ್ಕೊಂಡು ಓದೋ ಅಂಥ ಜಾಗದಲ್ಲಿ ಸಿಕ್ಕಾಪಟ್ಟೆ ಬೆಳಕಿರಬೇಕು. ಓಕೆನಾ? ಇಲ್ಲ ಅಂದರೆ ನಿದ್ದೆ ಬಂದುಬಿಡುತ್ತೆ, ಕತ್ಲೆ ಆಯಿತು ಅಂತ ಹೇಳಿದ್ರೆ. ಸೊ ಬೆಳಕು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು. ನೀವು ಕೂತ್ಕೊಂಡು ಓದೋ ಜಾಗದಲ್ಲಿ ಪ್ರಶಾಂತತೆ ಇರಬೇಕು. ನಿಮ್ಮ ಏನೆಲ್ಲ ನಿಮಗೆ SSLCಗೆ ನೀಡಿರುವಂಥ ಟೆಕ್ಸ್ಟ್ ಬುಕ್ಗಳು ಅಥವಾ ಪೆನ್ಗಳು, ಪೆನ್ಸಿಲ್ ಏನೆಲ್ಲ ಬೇಕು ನಮ್ಮ SSLC ಪ್ರಿಪರೇಷನ್ಗೆ, ಅದೆಲ್ಲ ನಿಮಗೆ ನೋಡಿದ ತಕ್ಷಣ ಸಿಗೋ ಆಗಿರಬೇಕು. ಆ ಥರ ಆರ್ಗನೈಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟ್. ಕೈಗೆ ಸಿಗೋ ಥರ ನಮ್ಮ ಟೂಲ್ಸ್, ನಮ್ಮ SSLC ಟಾಪರ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಬೇಕು ಅಲ್ವಾ, PYQs ಬೇಕು, LBA ಬೇಕು, ಟೆಕ್ಸ್ಟ್ ಬುಕ್ಗಳು ಬೇಕು, ನೋಟ್ಸ್ ಬೇಕು, ಮೇಯ್ನ್ ಇಂಪಾರ್ಟೆಂಟ್ ಪೆನ್ಸಿಲ್ಗಳು ಬೇಕು. ಎಲ್ಲದನ್ನು ನಿಮಗೆ ಟಕ್ ಅಂತ ಸಿಗೋ ಥರ ಇಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ನಿಮ್ಮ ಹೆಲ್ತ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಓಕೆನಾ? ನೀವು ಓದ್ತೀವಿ, ಕಷ್ಟಪಡ್ತೀವಿ ಅಂತ ಆಸೆ ಇದ್ದರೂ ಕೂಡ ನಿಮ್ಮ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡಬೇಕು ಅಲ್ವಾ. ಸೊ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಡಿಹೈಡ್ರೇಟ್ ಆಗಿರಿ ಯಾವಾಗಲೂ. ಅಟ್ಲೀಸ್ಟ್ ನೀವು 3 to 4 ಲೀಟರ್ಸ್ ಡೈಲಿ ಒಂದು ನೀರನ್ನು ಕುಡಿಬೇಕು. ಓಕೆನಾ? ಡಿಹೈಡ್ರೇಟ್ ಆಗಬೇಡಿ, ಹೈಡ್ರೇಟ್ ಆಗಿರಿ. ಓಕೆನಾ? ನೀರನ್ನು ಜಾಸ್ತಿ ಕುಡಿತಾ ಇರಿ, ಹೆಲ್ದಿ ಫುಡ್ಸನ್ನ ತಿನ್ನಿ, ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ. ನಿಮ್ಮ ಹೆಲ್ತ್ ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ? ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟು ನಿಮ್ಮ ಮೆಂಟಲ್ ಕ್ಲಾರಿಟಿ ಇರಲಿ. ಬ್ರೈನಿಗೆ ತುಂಬ ಸ್ಟ್ರೆಸ್ ಕೊಡಬೇಡಿ. ಏನು ಗೊತ್ತಾ, ಡೈಲಿ ನೀವು ಓದ್ತಾ ಇದ್ದರೆ ಮೈಂಡಿಗೆ ಸ್ಟ್ರೆಸ್ ಅನಿಸಲ್ಲ. ಎಕ್ಸಾಮ್ ಹಿಂದಿನ ದಿನ ನಾನು ಇದು ಓದಬೇಕು, 13 ಚಾಪ್ಟರ್ಸ್ ಇದೆ, ಅದು ಕಂಪ್ಲೀಟ್ ಮಾಡಬೇಕು, ಇದು ಕಂಪ್ಲೀಟ್ ಮಾಡಬೇಕು ಅಂತ ಬ್ರೈನಿಗೆ ಸ್ಟ್ರೆಸ್ ಆಗಿ ಪ್ರೆಷರ್ ಆದರೆ ಅದು ಏನೂ ಓದಲ್ಲ, ಒಂದು ಚಾಪ್ಟರ್ ಕೂಡ ನೆನ್ಪಿಟ್ಕೊಳ್ಳಲ್ಲ. ಸೊ ನೀವು ಬ್ರೈನಿಗೆ ಆರಾಮಾಗಿ ಹೇಳಿ, ನಾನು 1 ಚಾಪ್ಟರ್ ಏನೆಲ್ಲ ಓದಲ್ಲ, ಅಟ್ಲೀಸ್ಟ್ ನಾನು ಡೈಲಿ 2 ಟಾಪಿಕ್ಸ್ ಅಷ್ಟೇ ಓದೋದು, ನೀನು ರಿಲ್ಯಾಕ್ಸ್ ಆಗಿರೋ ಅಂತ ನಿಮ್ಮ ಬ್ರೈನನ್ನು ನೀವು ಕಾಮ್ ಮಾಡಬೇಕು. ಓಕೆನಾ? ಬ್ರೈನ್ ಕಾಮ್ ಆಗಿದೆ ಅಂತ ಹೇಳಿದ್ರೆ ಪಟಾಪಟ್ ನೀವು ಓದಿದ್ದೆಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಳ್ಳುತ್ತೆ. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳುತ್ತೆ, ಓದಿದ್ದನ್ನ ತಕ್ಷಣ ಮರ್ತೋಗಲ್ಲ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸ್ಟೇ ಕನ್ಸಿಸ್ಟೆನ್ಸಿ. ಏನಂತ ಹೇಳಿದ್ರೆ ಓದಿದ್ದನ್ನು ಇವತ್ತು ಓದ್ಬಿಟ್ಟು ಮತ್ತೆ 1 ಮಂತ್ ಆದಮೇಲೆ ಓದೋಣ ಆ ಥರ ಎಲ್ಲ ಮಾಡ್ಬಾರ್ದು. ಡೈಲಿ ಓದ್ತಾ ಇರಬೇಕು. ಓಕೆನಾ? ಪ್ರತಿದಿನ ಪ್ರಾಕ್ಟೀಸ್, ರಿವಿಷನ್ ಮಾಡ್ತಾ ಇದ್ದರೆ ನಿಮ್ಮ ಸಕ್ಸಸ್ ಜರ್ನಿ ಈಸಿ ಆಗುತ್ತೆ. ಓಕೆನಾ ಮಕ್ಕಳ? ಸೊ ಒಂದಿನ ಓದ್ಬಿಟ್ಟು 1 ವೀಕ್ಗೆ ಬಾಯ್ ಹೇಳೋ ಆಗಿಲ್ಲ ಟೆಕ್ಸ್ಟ್ ಬುಕ್ಗಳಿಗೆ. ನಿಮ್ಮ ಜೊತೆನೇ ಇರಬೇಕು, ಅದು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಬೇಕು. ಓಕೆನಾ? ನೆಕ್ಸ್ಟು ಇವತ್ತೇ ನಿಮ್ಮ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತೇ ನನ್ನ SSLC ಎಕ್ಸಾಮಲ್ಲಿ ನನಗೆ ಇಷ್ಟು ಮಾರ್ಕ್ಸ್ ಬೇಕು ಅಂತ ಫಿಕ್ಸ್ ಆಗಿಬಿಡಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಹೆಲ್ತ್ ಜೊತೆ ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕು. ಎಸ್ ನನಗಾಗತ್ತೆ, ಅಟ್ಲೀಸ್ಟ್ ನಾನು 100% ತೊಗೊಳಕ್ಕೆ ಆಗಿಲ್ಲ ಅಂದ್ರೂ ನಾನು ಪಕ್ಕಾ 90% ಎಬಾವ್ ಎಲ್ಲ ತೊಗೋತೀನಿ ಅಂತ ನೀವು ಹೇಗೆ ಪ್ರಿಪೇರ್ ಆಗ್ತಿದ್ದೀರಲ್ವ, ಆ ಪ್ರಿಪೇರ್ ಆಗ್ತಿರೋ ಅಂಥ ಪ್ರೋಸೆಸ್ ಮೇಲೆ ನಂಬಿಕೆ ಇಡಬೇಕು. ಓಕೆನಾ? ನಿಮಗೆ ನೀವು ಚೀಟ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಪಕ್ಕಾ ನನಗೆ ಈ ಥರ ಮಾರ್ಕ್ಸ್ ಬರೋದಂತೂ ಗ್ಯಾರಂಟಿ. ಸೊ ನೀವು ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ಆ ಪ್ರೋಸೆಸ್ ಮೇಲೆ ನಂಬಿಕೆ ಇಡಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟು ಇವನ್ನೆಲ್ಲ ನೀವು ಮಾಡ್ತಿದ್ದೀರಾ, ಡೈಲಿ ಓದ್ತಿದ್ದೀರಾ, ನಿಮ್ಮನ್ನು ನೀವು ಟ್ರಸ್ಟ್ ಮಾಡ್ತಿದ್ದೀರಾ, ಲೇಸಿನೆಸ್ನ ಓಡಿಸ್ತಿದ್ದೀರಾ ಅಂತ ಹೇಳಿದ್ರೆ
ಐ ವಿಲ್ ಬಿಲೀವ್ ಯು ಮಕ್ಕಳ. ನಾನು ಪಕ್ಕ ನಿಮ್ಮನ್ನು ನಂಬ್ತೀನಿ, ನೀವೇ SSLC 2027 ಟಾಪರ್ ಅಂತ. ಓಕೆನಾ ಮಕ್ಕಳ? ಸೊ ನಿಮ್ಮ ಲೇಸಿನೆಸ್ ಏನಿದೆ ಅದನ್ನು ಸ್ವಲ್ಪ ದೂರ ಇಡಿ. ಆವಾಗ ನಾನು 100% ಗ್ಯಾರಂಟಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಓದ್ತಿದ್ದೀರಾ ಅಂತ ಹೇಳಿದ್ರೆ SSLC 2027 ಟಾಪರ್ ನೀವಾರಾಗಿರ್ತೀರಾ ಅಂತ. ಓಕೆನಾ ಮಕ್ಕಳ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.